ನಮಸ್ಕಾರ. ಮತ್ತೆ ನಿಮ್ಮೆಲ್ಲರಿಗೂ ಒಂದು ಹೊಸ ವಿಮರ್ಶೆ ಅಥವಾ ರಿವ್ಯೂಗೆ ಸ್ವಾಗತ. ನಾನು ಸನತ್, ವಿಮರ್ಶೆ ಆನ್ ವೀಲ್ಸ್ನಲ್ಲಿ. ಫೈನಲಿ ಹ್ಯುಂಡೈ ತನ್ನ ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಆಗಿರೋ i20ನ ರೀಡಿಸೈನ್ ಮಾಡಿ ಅಥವಾ ಫೇಸ್ ಲಿಫ್ಟ್ ಮಾಡಿ ಇಂಡಿಯನ್ ಮಾರ್ಕೆಟ್ಗೆ ಲಾಂಚ್ ಮಾಡಿದೆ. ನೋಡೋದಕ್ಕೆ ಮಾತ್ರ ಇದರ ಲುಕ್ಕು ಹೊಸದಾಗಿಲ್ಲ, ಸಾಕಷ್ಟು ಸೆಗ್ಮೆಂಟ್ ಫಸ್ಟ್ ಫೀಚರ್ಸ್ನ ಈ ಕಾರ್ ಹೊಂದಿದೆ. ಹ್ಯುಂಡೈನ ಹೊಸ ಕೆ ಪ್ಲಾಟ್ಫಾರ್ಮ್ನಲ್ಲಿ ಹೊಸ i20 ತಯಾರಾಗಿದೆ. ಅಷ್ಟೇ ಅಲ್ಲ, ಇದಕ್ಕೆ ಹೈ ಸ್ಟ್ರೆಂತ್ ಸ್ಟೀಲ್ನ ಹ್ಯುಂಡೈ ಯೂಸ್ ಮಾಡಿದ್ದು ಸುಮಾರು 100 kg ವೆಯ್ಟ್ ಕಮ್ಮಿ ಆಗಿದೆ ಈ ಹೊಸ ಜನರೇಷನ್ i20. ಶಾರ್ಪ್ ಮತ್ತು ಎಡ್ಜಿ ಆಗಿರುವಂಥ ಥರ್ಡ್ ಜನರೇಷನ್ i20 ಫ್ರಂಟ್ ಇಂದ ನೋಡೋದಕ್ಕೆ ವರ್ಣ ಥರ ಕಾಣುತ್ತೆ. ಹಳೆ i20ಗಿಂತ 10 mm ಲಾಂಗರ್ ಮತ್ತು 41 mm ವೈಡರ್ ಆಗಿದೆ. ಇದರಿಂದಾಗಿ ಸ್ಪೋರ್ಟಿ ಮತ್ತು ಅಗ್ರೆಸಿವ್ ಮಾತ್ರ ಅಲ್ಲ, ತುಂಬಾನೇ ಸ್ಪೇಷಿಯಸ್ ಆಗಿದೆ ಈ ಹೊಸ i20. i20ನಲ್ಲಿ 3 ಇಂಜಿನ್ ಆಪ್ಷನ್ ಮತ್ತು 4 ಗೇರ್ ಆಪ್ಷನ್ಸ್ಗಳಿದೆ. 1 ಲೀಟರ್ ಟರ್ಬೋ ಪೆಟ್ರೋಲ್, 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಮತ್ತು 1.5 ಲೀಟರ್ ಡೀಸೆಲ್ ಇಂಜಿನ್ ಸಿಗುತ್ತೆ. ಇನ್ನು ಗೇರ್ ಆಪ್ಷನ್ಸ್ನ ನೋಡೋದಾದರೆ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್, 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್, IMT ಮತ್ತು DCT ಟೆಕ್ನಾಲಜಿನ ಈ ಕಾರ್ನಲ್ಲಿ ನಾವು ನೋಡ್ಬೋದಾಗಿದೆ. 4 ವೇರಿಯಂಟ್ಸ್ ಮತ್ತು 6 ಕಲರ್ ಆಪ್ಷನ್ನಲ್ಲಿ i20 ಲಭ್ಯ ಇದ್ದು 2 ಡ್ಯುಯಲ್ ಟೋನ್ ಕಲರ್ ಆಪ್ಷನ್ ಕೂಡ ಇದೆ. ಹೊಸ i20ನಲ್ಲಿ ಈ ಸ್ಲೋಪಿ ಬಾನೆಟ್ನ ನಾವಿಲ್ಲಿ ನೋಡ್ಬೋದು. ಈ ಬಾಡಿ ಲೈನ್ ಸಹ ಹೊಸದಾಗಿ ರೀಡಿಸೈನ್ ಆಗಿದೆ. ಇನ್ನು ಹೆಡ್ಲ್ಯಾಂಪ್ಸ್ನ ನೋಡೋದಾದರೆ ಇಲ್ಲಿ ಪ್ರೊಜೆಕ್ಟೆಡ್ ಹೆಡ್ಲ್ಯಾಂಪ್ ಇದ್ದು ಐಬ್ರೋ DRL ಇದೆ. ಇದು ಹ್ಯಾಲೋಜಿನ್ ಇಂಡಿಕೇಟರ್ ಆಗಿದ್ದು ನಾವಿಲ್ಲಿ i20 ಬ್ಯಾಡ್ಜಿಂಗ್ ಕೂಡ ನೋಡ್ಬೋದಾಗಿದೆ. ಮತ್ತು ನಾವು ಈ ಟ್ರಯಾಂಗಲ್ ಹೌಸಿಂಗ್ನಲ್ಲಿ ಈ ಫಾಗ್ ಲ್ಯಾಂಪ್ ನೋಡ್ಬೋದು. ಇದು ಪ್ರೊಜೆಕ್ಟೆಡ್ ಫಾಗ್ ಲ್ಯಾಂಪ್ ಆಗಿದೆ. ಮತ್ತಿಲ್ಲಿ ಏರ್ ಹೋಗೋದಕ್ಕೆ ಅಂತ ಏರ್ ಕರ್ಟನ್ ಕೂಡ ಇದೆ. ಇನ್ನು ಹೊಸ i20 ತುಂಬ ಅಗ್ರೆಸಿವ್ ಆಗಿ ಕಾಣೋದಕ್ಕೆ ಒನ್ ಆಫ್ ದ ರೀಸನ್ ಅಂತ ಅಂದರೆ ಈ ಲಾರ್ಜ್ ಗ್ರಿಲ್. ಇದನ್ನು ಜ್ಯುವೆಲ್ ಪ್ಯಾಟರ್ನ್ ಗ್ರಿಲ್ ಅಂತ ಹ್ಯುಂಡೈ ಕರೀತಾ ಇದೆ. ಇನ್ನು ಬಂಪರ್ನಲ್ಲಿ ಕೆಳಗಡೆ ಸ್ಕಿಡ್ ಪ್ಲೇಟ್ ಥರ ಇರೋವಂಥ ಬ್ಲ್ಯಾಕ್ ಕ್ಲಾಡಿಂಗ್ನ ನಾವು ಇಲ್ಲಿ ಗಮನಿಸ್ಬೋದಾಗಿದೆ. ಎಲೆಕ್ಟ್ರಿಕಲಿ ಫೋಲ್ಡಬಲ್ ಮಿರರ್ಸ್ ಕೂಡ ಇದ್ದು ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಇದೆ. ಅಷ್ಟು ಮಾತ್ರ ಅಲ್ಲ, ಕೆಳಗಡೆ ಪ್ಯಾಡಲ್ ಲೈಟ್ಸ್ ಕೂಡ ಇದೆ. ಇನ್ನು ಸೈಡ್ ಪ್ರೊಫೈಲ್ನ ಗಮನಿಸೋದಾದರೆ ನಮಗಿಲ್ಲಿ 16 ಇಂಚ್ ಡೈಮಂಡ್ ಕಟ್ ಅಲಾಯ್ ಸಿಗುತ್ತೆ. ಮತ್ತು ಈ ಶಾರ್ಪ್ ಆ್ಯಂಡ್ ಎಡ್ಜಿ ಶೋಲ್ಡರ್ ಲೈನ್ನ ನಾವಿಲ್ಲಿ ಗಮನಿಸ್ಬೋದಾಗಿದೆ. ನಾವಿಲ್ಲಿ ಕ್ರೋಮ್ ಡೆಲ್ಟ್ ಲೈನ್ನ ಗಮನಿಸ್ಬೋದಾಗಿದ್ದು A ಪಿಲ್ಲರಿಂದ C ಪಿಲ್ಲರ್ವರೆಗೂ ಇದ್ದು C ಪಿಲ್ಲರ್ನಲ್ಲಿ ಇದು ರಿವರ್ಸ್ ಸ್ವೈಪ್ ಆಗಿದೆ. ಇನ್ನು ಸೈಡ್ನಲ್ಲಿ ಬ್ಲ್ಯಾಕ್ ಸ್ಕರ್ಟಿಂಗ್ಸ್ ಇದ್ದು ಇಲ್ಲಿ ಸಹ ನಾವು i20 ಬ್ಯಾಡ್ಜಿಂಗ್ ನೋಡ್ಬೋದಾಗಿದೆ. ನಾವಿಲ್ಲಿ ಸೆಗ್ಮೆಂಟ್ನ ಫಸ್ಟ್ ಶಾರ್ಕ್ ಫಿನ್ ಆ್ಯಂಟನ ಕೂಡ ನೋಡ್ಬೋದಾಗಿದೆ. ಇನ್ನು ಫ್ಯೂಲ್ ಲಿಡ್ನ ಟೇಲ್ ಲ್ಯಾಂಪ್ ಜೊತೆಗೆ ಇಂಟಿಗ್ರೇಟ್ ಮಾಡಿದ್ದಾರೆ ಮತ್ತಿದು ತುಂಬ ಕ್ಲೀನಾಗಿ ಕಾಣುತ್ತೆ. ಇನ್ನು ಹೊಸ i20ನಲ್ಲಿ ಈ Z ಶೇಪ್ LED ಟೇಲ್ ಲ್ಯಾಂಪ್ನ ನಾವು ನೋಡ್ಬೋದಾಗಿದ್ದು ಇದು ಒಳ್ಳೆ ಲುಕ್ನ ಕಾರ್ಗೆ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ i20 ಬ್ಯಾಡ್ಜಿಂಗ್ ಸಹ ನಾವು ನೋಡ್ಬೋದಾಗಿದೆ. ಈ ಕ್ರೋಮ್ ಗಾರ್ನಿಶ್ ಸ್ಟ್ರಿಪ್ ಏನಿದೆ ಇದು 2 ಟೇಲ್ ಲ್ಯಾಂಪ್ನ ಕನೆಕ್ಟ್ ಮಾಡುತ್ತೆ. ಇನ್ನು ರೇರ್ ಕ್ಯಾಮ್ರಾನ ಕೆಳಗಡೆ ಫಿಕ್ಸ್ ಮಾಡಿದ್ದಾರೆ. ಮತ್ತು ನಮಗಿಲ್ಲಿ ಪಾರ್ಕಿಂಗ್ ಸೆನ್ಸರ್ ಬರೀ 2 ಇದೆ. ಯೂಶ್ವಲಿ 4 ಸಿಗ್ತಾಯಿತ್ತು, ಇದರಲ್ಲಿ 2 ಇದೆ. ಇದು ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಇನ್ನಿಲ್ಲಿ ಫೇಕ್ ಡಿಫ್ಯೂಸರ್ ಸಹ ನೋಡ್ಬೋದಾಗಿದ್ದು ಇದು ಕಾರ್ನ ಸ್ಪೋರ್ಟಿ ಲುಕ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಇನ್ನು ರೇರ್ ಗ್ಲಾಸು ಡಿಫಾಗರ್ ಆಗಿದ್ದು ವೈಪರ್ ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ಮತ್ತು ಬ್ಲ್ಯಾಕ್ ಲ್ಯಾಡಿಂಗ್ ಕಾರ್ನ ಸ್ಪೋರ್ಟಿ ಲುಕ್ ಇನ್ನೂ ಜಾಸ್ತಿ ಮಾಡ್ತಾ ಇರುತ್ತೆ. i20ನ ಬೂಟ್ ಸ್ಪೇಸ್ ನೋಡೋದಾದರೆ 311 ಲೀಟರ್ನಷ್ಟು ದೊಡ್ಡ ಬೂಟ್ ಸ್ಪೇಸ್ನ ನಾವಿಲ್ಲಿ ನೋಡ್ಬೋದಾಗಿದ್ದು ಬೋಸ್ನ ಒಂದು ಸಬ್ವೂಫರ್ ಸಹ ಇದೆ. ಈ ಸೈಡ್ನಲ್ಲಿ ಲೈಟ್ ಸಹ ನೋಡ್ಬೋದಾಗಿದೆ. ಇನ್ನು i20ನಲ್ಲಿ ಕೀಲೆಸ್ ಎಂಟ್ರಿ ಇರೋದ್ರಿಂದ ನಮಗಿಲ್ಲಿ ಪುಷ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ಸಿಗುತ್ತೆ. i20ಯ ಇಂಟೀರಿಯರ್ ಕೂಡ ತುಂಬ ಸ್ಪೋರ್ಟಿ ಆಗಿದ್ದು ಫುಲ್ ಬ್ಲ್ಯಾಕ್ನಲ್ಲಿ ಬರುತ್ತೆ. ಇದು ಡ್ಯುಯಲ್ ಟೋನಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದು ಹಾರ್ಡ್ ಪ್ಲಾಸ್ಟಿಕ್ ಆಗಿದ್ದು ಇದು ಮತ್ತು ಇಲ್ಲಿ ಸಾಫ್ಟ್ ಪ್ಲಾಸ್ಟಿಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ಟೇರಿಂಗ್ ನೋಡೋದಾದರೆ ತುಂಬಾ ಸಾಫ್ಟ್ ಆಗಿರೋಂಥ ಲೆದರ್ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ಇದಾಗಿದೆ. ಕ್ರೆಟಾಯಿಂದ ಇನ್ಸ್ಪೈರ್ ಆಗಿರೋಂಥ ಸ್ಟೇರಿಂಗ್. ಫ್ಲ್ಯಾಟ್ ಬಾಟಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ನಮಗಿಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ಗಳು ಕೂಡ ಇದೆ. ಈ ಸ್ಟೇರಿಂಗ್ ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಆಗಿದೆ. ಸೊ
ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಾವು ಕಾಲ್ ರಿಸೀವ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ, ಮತ್ತು ವಾಲ್ಯೂಮ್ ಕಂಟ್ರೋಲು, ಮೋಡ್ಸು ಎಲ್ಲ ಇದೆ. ಈ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ನಮಗೆ ಸಿಗುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳೋದಾದರೆ ಇದು ತುಂಬಾ ಫೀಚರ್ಸ್ನ ಹೊಂದಿದೆ. ಇದರಲ್ಲಿ ಫ್ಯೂಲ್ ಎಕನಾಮಿ, ಕಂಪಾಸ್ ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಕೂಡ ಇದೆ. ಇದು ಕೂಡ ಸೆಗ್ಮೆಂಟ್ನ ಫಸ್ಟ್ ಫೀಚರ್ ಆಗಿದೆ. ಇನ್ನು ನಮಗಿಲ್ಲಿ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಮತ್ತಿದು ತುಂಬಾ ರೆಸ್ಪಾನ್ಸಿವ್ ಆಗಿದೆ. ನ್ಯಾವಿಗೇಷನ್, ಮ್ಯಾಪ್ಸ್ ಮತ್ತು ಹ್ಯುಂಡೈನ ಬ್ಲೂ ಲಿಂಕ್ ಕನೆಕ್ಟ್ ಕೂಡ ನಾವು ಇದರಲ್ಲಿ ನೋಡ್ಬೋದಾಗಿದೆ. ರೇರ್ ಕ್ಯಾಮ್ರಾನ ನೋಡೋದಾದರೆ ನಮಗೆ ತುಂಬ ಕ್ಲಿಯರ್ ವ್ಯೂ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ ಅಂತ. ಕೆಳಗಡೆ ಪ್ಲೇಸ್ ಆಗಿದ್ರು ಕೂಡ ರೇರ್ ವ್ಯೂ ತುಂಬಾ ಚೆನ್ನಾಗಿದೆ. ಅಷ್ಟು ಮಾತ್ರ ಅಲ್ಲ, 2 ಸೆನ್ಸಾರ್ ಇದೆ ಅಂತ ಹೇಳಿದೆ. 2 ಸೆನ್ಸಾರ್ ಇದ್ರೂ ತುಂಬ ಆ್ಯಕ್ಯುರೇಟಾಗಿ ಇದು ವರ್ಕ್ ಆಗುತ್ತೆ. ಇಲ್ಲಿ ಬೋಸ್ನ ಮ್ಯೂಸಿಕ್ ಸಿಸ್ಟಮ್ ಇದ್ದು 2 ಟ್ವಿಟರ್, 4 ಸ್ಪೀಕರ್ ಮತ್ತು 1 ಸಬ್ವೂಫರ್ ಇದೆ. ಡ್ರೈವಿಂಗ್ ಸೈಡ್ ಡೋರ್ನಲ್ಲಿ ಎಲ್ಲ ಕಂಟ್ರೋಲ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಡೋರ್ ಪಾಕೆಟ್ಸ್ ಕೂಡ ತುಂಬ ಚೆನ್ನಾಗಿದ್ದು 1 ಲೀಟರ್ ಬಾಟಲ್ ಇಡೋಷ್ಟು ಜಾಗ ಇಲ್ಲಿದೆ. ಇನ್ನು ಸೆಂಟ್ರಲ್ ಕನ್ಸೋಲ್ ನೋಡೋದಾದರೆ ನಮಗಿಲ್ಲಿ ತುಂಬ ನೀಟಾಗಿ ಫಿಕ್ಸ್ ಆಗಿರೋಂಥ AC ಕಂಟ್ರೋಲ್ಸ್ ಇದೆ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದ ಫೀಚರ್ ಅಂದರೆ ಈ ಬ್ಲೋವರ್ ಮತ್ತು ಟೆಂಪ್ರೇಚರ್ ಸೆಟ್ಟಿಂಗ್ ಆಗೋವಂಥ ಈ ಬಟನ್ಸ್, ಮತ್ತು ಈ ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಕೆಳಗಡೆ 2 USB ಚಾರ್ಜರ್ ಸಿಗುತ್ತೆ. ಒಂದು ಫಾಸ್ಟ್ ಚಾರ್ಜಿಂಗ್ ಆಗಿದೆ, ಮಧ್ಯದಲ್ಲೇ 12 ವಾಟ್ ಸಾಕೆಟ್ ಕೂಡ ಇದೆ. ಮತ್ತಿಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಇದು ಬರೀ ವೈರ್ಲೆಸ್ ಚಾರ್ಜಿಂಗ್ ಅಲ್ಲ, ನಿಮ್ಮ ಮೊಬೈಲ್ನ ತುಂಬ ಕೂಲಾಗಿಡುತ್ತೆ. ಇನ್ನು ನಮಗಿಲ್ಲಿ ಕಪ್ ಹೋಲ್ಡರ್ ಸಹ ಸಿಗುತ್ತೆ. ಬಟ್ ಒಂದು ಕಪ್ ಹೋಲ್ಡರ್ನ ಈ ಆಕ್ಸಿ ಬೂಸ್ಟ್ ಏರ್ ಪ್ಯೂರಿಫೈಯರ್ ಏನಿದೆ ಇದೆ ತೊಗೊಂಡಿದೆ. ಇವತ್ತಿನ ಕರೋನಾ ಸಿಚುವೇಷನಲ್ಲಿ ಒಂದು ಮಚ್ ನೀಡೆಡ್ ಫೀಚರ್ ಅಂದರೆ ಈ ಏರ್ ಪ್ಯೂರಿಫೈಯರ್ ಆಗಿದ್ದು, ಈ ಏರ್ ಪ್ಯೂರಿಫೈಯರು ಸೆಗ್ಮೆಂಟ್ನ ಫಸ್ಟ್ ಫೀಚರ್ ಆಗಿದೆ. ಮತ್ತಿಲ್ಲಿ ಆಮ್ರೆಸ್ಟ್ ಇದ್ದು ನಿಮಗೆ ಬೇಕಾದಂಗೆ ಇದನ್ನು ಸ್ಲೈಡ್ ಮಾಡ್ಬೋದು ಮತ್ತು ಅಡ್ಜಸ್ಟ್ ಮಾಡ್ಬೋದಾಗಿದೆ. ಇದರ ಕೆಳಗಡೆ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಮತ್ತಿಲ್ಲಿ ಕೂಲ್ ಗ್ಲೌ ಬಾಕ್ಸ್ ಕೂಡ ಇದೆ. ಸಾಕಷ್ಟು ಸೆಗ್ಮೆಂಟ್ ಫಸ್ಟ್ ಫೀಚರ್ಸ್ನ i20 ಕೊಟ್ಟಿದ್ರೂ ಈ ಹಳೆ IRVMನ ಇಟ್ಕೊಂಡಿದೆ. ಇದ್ರ ಬದಲು ಆಟೋ ಡಿಮ್ಮಿಂಗ್ ಮಿರರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಮತ್ತು ಇಲ್ಲಿ ನಮಗೆ ಎಮರ್ಜೆನ್ಸಿಗೆ SOS ಇದೆ, ರೋಡ್ ಸೈಡ್ ಅಸಿಸ್ಟೆಂಟ್ಗೆ ಬಟನ್ ಕೂಡ ಇದೆ, ಇಲ್ಲಿ ಬ್ಲೂ ಲಿಂಕ್ ಬಟನ್ ಕೂಡ ಇದೆ, ಮತ್ತಿಲ್ಲಿ ಸನ್ಗ್ಲಾಸ್ ಇಡೋದಕ್ಕೆ ಅಂತ ಒಂದು ಸ್ಪೇಸ್ ಕೂಡ ಇದೆ. ನಮ್ಮ ಜನಕ್ಕೆ ತುಂಬ ಇಷ್ಟ ಆಗೋಂಥ ಫೀಚರ್ ಅಂದರೆ ಅದು ಸನ್ ರೂಫ್. ಹ್ಯುಂಡೈ i20ನಲ್ಲಿ ಸೆಗ್ಮೆಂಟ್ನ ಫಸ್ಟ್ ಎಲೆಕ್ಟ್ರಿಕ್ ಸನ್ ರೂಫ್ನ ನಾವು ನೋಡ್ಬೋದಾಗಿದೆ. ಹ್ಯುಂಡೈ ಇದರಲ್ಲಿ ಪಿಂಚ್ ಸೆನ್ಸರ್ ಟೆಕ್ನಾಲಜಿನ ಯೂಸ್ ಮಾಡಿದ್ದು, ಯಾರಾದರೂ ನಿಂತಿದ್ದು ಸನ್ ರೂಫ್ ಏನಾದರೂ ಕ್ಲೋಸ್ ಆಗ್ತಾ ಇದೆ ಅನ್ನುವಾಗ ಪಿಂಚ್ ಸೆನ್ಸರ್ ಮುಖಾಂತರ ಸೆನ್ಸ್ ಆಗಿ ಇದು ಮತ್ತೆ ಹಿಂದೆ ಹೋಗುತ್ತೆ. ಇದೊಂದು ಸೇಫ್ಟಿ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ರೇರ್ ಸೀಟ್ ಕಂಫರ್ಟ್ನ ನೋಡೋದಾದರೆ ತುಂಬಾ ಕಂಫರ್ಟಬಲ್ ಆಗಿರೋ ಸೀಟ್ಸ್ ಇದಾಗಿದ್ದು, ಒಳ್ಳೆ ಲೆಗ್ ರೂಮ್ ಇದೆ, ಹೆಡ್ ರೂಮ್ ಕೂಡ ತುಂಬಾ ಡೀಸೆಂಟ್ ಆಗಿದೆ. 3 ಜನ ತುಂಬ ಆರಾಮಾಗಿ ಕೂರ್ಬೋದಾಗಿದೆ. ಮತ್ತು ಐಸೋಫಿಕ್ಸ್ ಸೀಟ್ ಬರೋದ್ರಿಂದ ನೀವು ಮಕ್ಕಳನ್ನೇನಾದರೂ ಅಂದರೆ ಚಿಕ್ಕ ಮಕ್ಕಳನ್ನ ಕೂರಿಸ್ತಾ ಇದ್ದೀರಾ ಅಂದರೆ ಐಸೋಫಿಕ್ಸ್ ಸೀಟ್ನ ಕೂಡ ಫಿಕ್ಸ್ ಮಾಡ್ಬೋದಾಗಿದೆ. ಸೆಂಟರ್ನಲ್ಲಿ ಆಮ್ರೆಸ್ಟ್ ಕೂಡ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಕಪ್ ಹೋಲ್ಡರ್ ಮಿಸ್ ಅಂತ ಅನ್ನಿಸ್ತಾ ಇದೆ. ರೇರ್ AC ವೆಂಟ್ಸ್ ಇದ್ದು ಮೊಬೈಲ್ ಇಡೋದಕ್ಕೆ ಇಲ್ಲಿ ಜಾಗ ಇದೆ, ಮತ್ತು USB ಚಾರ್ಜರ್ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಅದು ಫಾಸ್ಟ್ ಚಾರ್ಜರ್. ಸೊ ಇಲ್ಲಿ ಮಧ್ಯದಲ್ಲಿ ಕೂರೋ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟು ಮಿಸ್ ಅಂತ ಅನಿಸುತ್ತೆ. ನಮಗಿಲ್ಲಿ ರೀಡಿಂಗ್ ಲೈಟ್ ಕೂಡ ಇದೆ. ಮ್ಯಾಗ್ಝಿನ್ ಹೋಲ್ಡರ್ ಸಹ ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಕೂಡ ಇದ್ದು ನಿಮ್ಮ ಹೈಟಿಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದಾಗಿದೆ. ಇನ್ನು i20ಯ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ i20ನಲ್ಲಿ 3 ಇಂಜಿನ್ ಆಪ್ಷನ್ ಸಿಗುತ್ತೆ. ಒಂದು 1 ಲೀಟರ್ ಟರ್ಬೋ ಇಂಜಿನ್, ಇನ್ನೊಂದು 1.2 ಲೀಟರ್ ನ್ಯಾಚುರಲಿ ಆಸ್ಪೆಕ್ಟೆಡ್ ಪೆಟ್ರೋಲ್ ಇಂಜಿನ್, ಮತ್ತು ಇನ್ನೊಂದು 1.5 ಲೀಟರ್ ಡೀಸೆಲ್ ಇಂಜಿನ್. ನಾವಿವಾಗ ಡ್ರೈವ್ ಮಾಡ್ತಾ ಇರೋದು 1.2 ಲೀಟರ್ ನ್ಯಾಚುರಲಿ ಆಸ್ಪೆಕ್ಟೆಡ್ ಪೆಟ್ರೋಲ್ ಇಂಜಿನ್. ಇದು 83 ಹಾರ್ಸ್ ಪವರ್ನ 115 ನ್ಯೂಟನ್ ಮೀಟರ್ ಟಾರ್ಕ್ ಜೊತೆಗೆ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಲಭ್ಯ ಇದ್ದು
ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನಲ್ಲಿ 88 ಹಾರ್ಸ್ ಪವರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಮತ್ತು ಡ್ರೈವಿಂಗ್ ಕಂಫರ್ಟ್ ನೋಡೋದಾದರೆ ತುಂಬಾ ಸ್ಮೂತಾಗಿದೆ. ಇನ್ನು ಪವರ್ ಲೀನಿಯನ್ಸ್ ಕೂಡ ತುಂಬ ಚೆನ್ನಾಗಿದ್ದು ನಿಮಗೆ ಒಳ್ಳೆ ಸ್ಮೂತ್ ಡ್ರೈವ್ ಸಿಗುತ್ತೆ ಮತ್ತು ಕಂಫರ್ಟಬಲ್ ಡ್ರೈವ್ ಅಂತಲೇ ಹೇಳ್ಬೋದು. ಇನ್ನು ಹೊಸ ಪ್ಲ್ಯಾಟ್ಫಾರ್ಮ್ನಲ್ಲಿ ರೆಡಿಯಾಗಿರೋ i20 ತುಂಬಾ ಸ್ಟೇಬಲ್ ಆಗಿದ್ದು ಕಾರ್ನರಿಂಗ್ನಲ್ಲಿ ಒಳ್ಳೆ ಕಾನ್ಫಿಡೆಂಟ್ ಕೊಡುತ್ತೆ ಮತ್ತು 13% ಏನು ಸ್ಟ್ರಾಂಗಾಗಿ ಇದನ್ನು ಬಿಲ್ಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೀವು ಇಲ್ಲಿ ಫೀಲ್ ಮಾಡ್ಬೋದಾಗಿದೆ. ಕಾರ್ನರಿಂಗ್ನಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ. ಸಸ್ಪೆನ್ಷನ್ ಸೆಟಪ್ ಕೂಡ ತುಂಬ ಸಾಫ್ಟು ಇಲ್ಲ ತುಂಬ ರೆಜಿಡ್ ಅಂತಲೂ ಒಂದ್ಸಲ ನಿಮಗೆ ಒಂದು ಬ್ಯಾಲೆನ್ಸ್ ಫೀಲಿಂಗ್ನ i20ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಬ್ರೇಕಿಂಗ್ ನೋಡೋದಾದರೆ ಬ್ರೇಕಿಂಗ್ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತದೆ. ಒಂದು ಸ್ವಲ್ಪ ಕ್ರಿಸ್ಪ್ ಆಗಿದ್ದು ಆ ಒಂದು ಅಟ್ಯಾಕಿಂಗ್ ಬ್ರೇಕಿಂಗ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಸೇಫ್ಟಿ ವಿಷಯಕ್ಕೆ ಬಂದರೆ ಹ್ಯುಂಡೈನ ಹೊಸ ವೆಹಿಕಲ್ಗಳು ಈಗ ಸೇಫ್ಟಿ ರೇಟಿಂಗ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ರೀಸೆಂಟಾಗಿ i10 ನಿಯೋಸ್ ಕೂಡ 2 ಸ್ಟಾರ್ ಸೇಫ್ಟಿನ ತಗೊಂಡಿದೆ. ಇನ್ನು i20ನಲ್ಲಿ ಹೈ ಸ್ಟ್ರೆಂತ್ ಸ್ಟೀಲ್ನ ಯೂಸ್ ಮಾಡಿದ್ದು 6 ಏರ್ ಬ್ಯಾಗ್ಸು ಟಾಪ್ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ. ಉಳಿದಂಗೆ ಬೇರೆ ವೇರಿಯಂಟ್ಸಲ್ಲಿ 2 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿದೆ. ABS CBD ಕೂಡ ಸ್ಟ್ಯಾಂಡರ್ಡ್ ಆಗಿದ್ದು ಸೇಫ್ಟಿ ವಿಷಯದಲ್ಲಿ ಈಗ ಹ್ಯುಂಡೈ ತುಂಬಾ ಕಾನ್ಷಿಯಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು i20ಯ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ತನ್ನ ಸೆಗ್ಮೆಂಟಲ್ಲೇ ಒಂದು ಫೀಚರ್ ಲೋಡೆಡ್ ಆಗಿರೋಂಥ ಹಾಟ್ ಹ್ಯಾಚ್ ಇದು. ನೀವೇನಾದರೂ ತುಂಬ ಡ್ರೈವಿಂಗ್ನ ಇಷ್ಟಪಡ್ತೀರಾ, ಪರ್ಫಾರ್ಮೆನ್ಸ್ ಬೇಕು ಅಂದರೆ ನೀವು 1 ಲೀಟರ್ ಟರ್ಬೋ ಇಂಜಿನ್ ಮತ್ತು 1.5 ಲೀಟರ್ ಡೀಸೆಲ್ ಇಂಜಿನ್ನ ಆಪ್ಟ್ ಮಾಡ್ಬೋದಾಗಿದೆ. ನೀವೇನಾದರೂ ವೀಕ್ಲಿ ಒಂದ್ಸರಿ ಅಥವಾ 15 ಡೇಸ್ ಒಂದ್ಸರಿ ವೆಹಿಕಲ್ನ ಹೊರಗಡೆ ತೆಗಿತೀರಾ ಮತ್ತು ಫ್ಯಾಮಿಲಿಗೋಸ್ಕರ ನೋಡ್ತಾ ಇದ್ದೀರಾ ಅಂದರೆ 1.2 ಲೀಟರ್ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ವಿಮರ್ಶೆ ಆನ್ i20. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಮರಿದಾನೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.